ಈ ನೋಟಿಸ್ ಕೊಟ್ಟಿರೋ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಯತ್ನಾಳ್ ಅವರು ವಿಜೇಂದ್ರ ಹಾಗೆ ಯಡಿಯೂರಪ್ಪನವರಿಗೂ ನೋಟಿಸ್ ಕೊಡಬೇಕು. ವಿಜೇಂದ್ರ ಮನೆಯಲ್ಲೇ ಭಿನ್ನರ ಸಭೆ ನಡೆದಿದೆ. ನನಗೆ ಮಾತ್ರ ನೋಟಿಸ್ ಕೊಟ್ಟು 72 ಗಂಟೆ ಗಡುವನ್ನ ನೀಡಿದ್ರು. ವಿಜೇಂದ್ರಗೂ ನೋಟಿಸ್ ಕೊಡದಿದ್ರೆ ಆತ ಸಾಚ ಅಂತಾಗಲ್ವಾ? ದೆಹಲಿಯಲ್ಲಿ ವಿಜೇಂದ್ರ ವಿರುದ್ಧ ಹೀಗೆ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದ್ ಕಡೆ ಯತ್ನಾಳ್ ಬಣದವರು ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತಿದ್ರೆ, ಮತ್ತೊಂದ್ ಕಡೆ ವಿಜೇಂದ್ರ ಬಣದವರು ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಿದ್ದಾರೆ, ಯಾರು ಯತ್ನಾಳ್ ಬಣದವರಿಗೆ. ಸೊ ಹೀಗೆ ಇಬ್ಬರ ನಡುವೆ ಈ ನೋಟಿಸ್ ವಿಚಾರವಾಗಿನೂ ಕೂಡ ಹಂಗಾಮ ನಡೀತದೆ. ಏನ್ ಹೇಳಿದ್ದಾರೆ ಯತ್ನಾಳ್ ಬನಿಕೆ? ಆ ಸಂದರ್ಭದಲ್ಲಿ ಆ ವಿವರಣೆಯಲ್ಲಿ ನೀವು ಹೇಳಿದ್ದೇನೆ, ನಾವು ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ. ನೀವು ಒಂದು ಸೈಡ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಯತ್ನಾಳ್ ಒಂದನೇ ತಪ್ಪು ಮಾಡ್ತಾರೋ ಅಂತ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾನು. ಇಲ್ಲಾಂದ್ರೆ ಏನಾಗ್ತದೆ, ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ, ವಿಜೇಂದ್ರ ಭಾಳ ಸಾಚ ಅದನ್ನತ್ತೇನು ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು 4-5 ನೋಟಿಸ್ ಕೊಡ್ತಾ ಇದ್ದೀರಿ. ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ. ಈ ಸಲನೂ ಭಾಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟೇನೆ. ಇವರೇನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪದ್ದು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನು ಭಾಳ ಚರ್ಚೆಗೆ ಅವಕಾಶ ಕೊಡಬೇಡ ತಂದವನೇ ವಿಜೇಂದ್ರ. ಇಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಾಗ ಸಿಕ್ಕಾಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನು ಉಪಯೋಗ ಮಾಡಿಕೊಂಡಿದ್ರೆ ಅವತ್ತೇ